ಇನ್ನು ತಿಪ್ಪೇಗುಂಡಿಯಲ್ಲಿ ಕಾಂಗ್ರೆಸ್ ಪಕ್ಷದ ಸಾವಿರಾರು ಬಾವುಟ ಚಿತ್ರದುರ್ಗದ ಚಂದ್ರವಳ್ಳಿಗೆ ಹೋಗುವಂತಹ ಮಾರ್ಗದಲ್ಲಿ ನಡೆದಿರುವಂತಹ ಘಟನೆ ಅದು. ಗುಡ್ಡಗಾಡು ಪ್ರದೇಶದ ರಸ್ತೆಯಲ್ಲಿ ಬಾವುಟ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವಂಥದ್ದು ನೋಡಿ. ತಿಪ್ಪೇಗುಂಡಿಯಲ್ಲಿ ಕಾಂಗ್ರೆಸ್ ಪಕ್ಷದ ಸಾವಿರಾರು ಬಾವುಟ ಇದೆ. ಗುಡ್ಡಗಾಡು ಪ್ರದೇಶದ ರಸ್ತೆಯಲ್ಲಿ ಬಾವುಟ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದೆ. ಆಡಳಿತದಲ್ಲಿ ಇದ್ರೂ ಕೂಡ ಮರ್ಯಾದೆ ಇಲ್ಲದೆ ಬೀದಿಗೆ ಬೆದರುವಂಥದ್ದು ಕಾಂಗ್ರೆಸ್ ಸರ್ಕಾರ ಅನ್ನುವ ಹಾಗೆ ಚಿತ್ರದುರ್ಗದ ಚಂದ್ರವಳ್ಳಿಗೆ ಹೋಗುವಂತಹ ಮಾರ್ಗದಲ್ಲಿ ನಡೆದಿರುವಂತಹ ಘಟನೆ ಇದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಒಂದಿಷ್ಟು ಬಾವುಟಗಳು ಯಾವ ರೀತಿಯಾಗಿ ಚಲ್ಲಾಪಿಲ್ಲಿಯಾಗಿ ಬಿದ್ದಿದೆ ಅಂತ. ರಾಷ್ಟ್ರ ಧ್ವಜ ಅಂತ ಭಾವಿಸಿ ಹತ್ರ ಬಂದು ನೋಡಿದಾಗ ಅದು ಕಾಂಗ್ರೆಸ್ ಪಕ್ಷದ ಧ್ವಜವಾಗಿತ್ತು. ಚಿತ್ರದುರ್ಗ ಜಿಲ್ಲೆ ಸರ್, ಇದು ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತದೆ ಅಂದರೆ ಅದು ಕೇಸರಿ ಬಿದ್ದರೆ ಬಿಳಿ ಹಸಿರು ಗೌರವನೇ ಇಲ್ಲ ಸರ್. ಸುಮ್ಮನೆ ಎಲ್ಲಿ ಬೇಕು ಅಲ್ಲೇ ಬಿಸಾಕಿಬಿಡ್ತಾರೆ. ಅದಕ್ಕೊಂದು ಗೌರವ ಬೇಡ. ಇವತ್ತು ನಮ್ಮ ಕೇಸರಿ ಬಿಳಿ ಹಸಿರು ಅನ್ನೋದೊಂದು ಕಾಂಗ್ರೆಸ್ ಸರ್ಕಾರ ಯಾವ ರೀತಿಯಾಗಿ ಅದನ್ನು ಅಸ್ತವ್ಯಸ್ತ ಬಳಸಿದ್ದಾರೆ ಅಂದರೆ ಅದನ್ನ ನೋಡೋಕೆ ಆಗ್ತಿಲ್ಲ. ನೋಡ್ರಿ ಅಲ್ಲಿ ಹೆಂಗೆ ಬಿಸಾಕಿದ್ದಾರೆ. ಅದಕ್ಕೊಂದು ಗೌರವ ಬೇಡ. ಇಲ್ಲಂತ ನೀಡುವಂಥದ್ದು ಇದು ನನಗೆ ಭಾಳ ಬೇಜಾರಾಗ್ತೈತೆ ಸರ್. ಈ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ನೋಡ್ತಾ ಹೋದರೆ ಭಾಳ ಬೇಜಾರಾಗ್ತೈತೆ. ಚಿತ್ರದುರ್ಗ ಜಿಲ್ಲೆ ಸರ್, ಇದು ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತದೆ ಅಂದರೆ ಅದು ಕೇಸರಿ ಬಿದ್ದರೆ ಬಿಳಿ ಬಿಸಾಕಿಬಿಡ್ತಾರೆ. ಅದಕ್ಕೊಂದು ಗೌರವ. ಈ ಬಗ್ಗೆ ಚಿತ್ರದುರ್ಗದ ಪ್ರತಿನಿಧಿ ಮಾಲ್ತೇಶ್ ಅರಸ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಕರ್ನಾಟಕ ರಾಜ್ಯದಲ್ಲಿ ಇವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರದಿದೆ. ಯಶಸ್ವಿಯಾದಂತಹ 5 ಭಾಗ್ಯಗಳ ಮೂಲಕ ಅಧಿಕಾರವನ್ನು ಮಾಡ್ತಿರುವಂತಹ ಕಾಂಗ್ರೆಸ್ ಸರ್ಕಾರದ ಬಾವುಟಗಳ ಕೋಟೆಗಳ ನಾಡು ಚಿತ್ರದುರ್ಗ ನಗರದ ಚಂದ್ರವಳ್ಳಿಯ ಬೀದಿಯಲ್ಲಿ ಬಿದ್ದಿರುವಂಥದ್ದು. ಅಷ್ಟೇ ಅಲ್ಲ, ಚಂದ್ರವಳ್ಳಿಯ ಈ ಒಂದು ಭಾಗದಲ್ಲಿ ಅಂತಂದರೆ ಚರಂಡಿ, ಗುಂಡಿ ಮತ್ತು ಗುಡ್ಡದ ಸಂಧಿಗಳಲ್ಲಿ ಬಿದ್ದಿರುವಂಥ ಬಾವುಟಗಳು ನೋಡಿ ಅನೇಕ ವಾಯುವಿಹಾರಿಗಳು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಮುಖವಾಗಿ ಅಂದರೆ ಕಾಂಗ್ರೆಸ್ ಸರ್ಕಾರದ 5 ಶಾಸಕರಿದ್ದರೂ ಕೂಡ ಈ ರೀತಿಯ ಬಾವುಟಗಳು ಎಲ್ಲಿ ಸಿಕ್ಕು, ಯಾಕೆ ಈ ಬಾವುಟಗಳಂಥದ್ದು ಇಲ್ಲಿ ಬಿಸಾಕಲಾಗಿದೆ ಅನ್ನುವ ಯಕ್ಷ ಪ್ರಶ್ನೆ ಕಾಡ್ತಿರುವಂಥದ್ದು. ಅಷ್ಟೇ ಅಲ್ಲ, ಪ್ರಮುಖವಾಗಿ ಇತ್ತೀಚೆಗಷ್ಟೇ ರಾಜ್ಯಾಧ್ಯಕ್ಷರಾದಂಥ ಯುವ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರಾದಂಥ ಮಂಜುನಾಥ್ ಗೌಡ ಅವರು ಕೂಡ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು. ಕಾರ್ಯಕ್ರಮ ಆಗಿತ್ತು. ಅಷ್ಟೇ ಅಲ್ಲ, ಆ ದಿಸೆಯಲ್ಲೂ ಕೂಡ ಅಸಮಾಧಾನಗೊಂಡ 2 ತಂಡಗಳು ಕೂಡ ಇಲ್ಲಿ ಭಿನ್ನ ಬಣಗಳು ಹೊಡೆದು 2 ತಂಡಗಳಾಗಿದ್ದಾವೆ. ಅಂದರೆ ಯೂತ್ ಕಾಂಗ್ರೆಸ್ನಲ್ಲಿ ಯೂತ್ ಕಾಂಗ್ರೆಸ್ನವರು ಬಿಸಾಕಿದ್ದರ ಅನ್ನುವ ಸಂಶಯವೂ ಕೂಡ ವ್ಯಕ್ತವಾಗಿದೆ. ಅಷ್ಟೇ ಅಲ್ಲ, ಒಂದು ಕಡೆ 5 ಕಾಂಗ್ರೆಸ್ ಶಾಸಕರಿಗೂ ಕೂಡ ಈ ರೀತಿಯ ಬಾವುಟಗಳ ಬಿದ್ದರೂ ಯಾರು ಕೂಡ ಗಮನ ಹರಿದಿರುವಂಥದ್ದು ಶೋಚನೀಯ ಸಂಗತಿ. ಮಾತೇಶ್ವರ ಚಿಕ್ಕನಾಡ ನ್ಯೂಸ್, ಚಿತ್ರದುರ್ಗ.